ನಮಸ್ಕಾರ. ಇವತ್ತಿನ ವಿಡಿಯೋ ಬಡ್ಡಿಯ ದರ ಯಥಾಸ್ಥಿತಿ, RBI ನಿರ್ಣಯದಿಂದ ಮಾರುಕಟ್ಟೆಯಲ್ಲಿ ನೆಗೆಟಿವ್ ಸೆಂಟಿಮೆಂಟ್. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. 3 ವಾರದ ಕೆಳಗೆ ಮಾರುಕಟ್ಟೆಯಲ್ಲಿ ಭಾರಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ದು, ಇನ್ನೇನು 20,000 ಮಾರ್ಕ್ ಕ್ರಾಸ್ ಆಗಿ 21 ಕ್ರಾಸ್ ಆಗುತ್ತೆ ಎನ್ನುವಂತ ಒಂದು ಮನಸ್ಥಿತಿ ಇತ್ತು. ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದೆ. ಕಾರಣ ಏನು ಅಂತ ಕೇಳಬಹುದು. ಮೊದಲನೇದಾಗಿ ಅಮೆರಿಕದ ಗವರ್ಮೆಂಟ್ ಮತ್ತು ಹಲವಾರು ದೊಡ್ಡ ದೊಡ್ಡ ಬ್ಯಾಂಕಿನ ಕ್ರೆಡಿಟ್ ಟ್ರೇಡಿಂಗ್ ಏಜೆನ್ಸೀಸ್ ಡೌನ್ಗ್ರೇಡ್ ಮಾಡಿದ್ದಾರೆ, ಮಾರುಕಟ್ಟೆ ಕೆಳಗೋಯಿತು. ನಮ್ಮ ದೇಶದಲ್ಲಿ ಕೂಡ RBI ಅವರು ಅನೌನ್ಸ್ ಮಾಡಿದ್ದಾರೆ, ಬಡ್ಡಿಯ ದರವನ್ನು ಯಥಾಸ್ಥಿತಿ ಇಡ್ತೇವೆ. ಸಾಮಾನ್ಯವಾಗಿ ಬಡ್ಡಿಯ ದರ ಯಥಾಸ್ಥಿತಿ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಪಾಸಿಟಿವ್ ನ್ಯೂಸ್, ಆದರೆ ಸದ್ಯದ ಮಟ್ಟಿಗೆ ನೆಗೆಟಿವ್ ನ್ಯೂಸ್. ಯಾಕಂತಂದ್ರೆ RBI ಅವರ ಪ್ರಕಾರ ಅದೇನು ಇನ್ಫ್ಲೇಷನ್ ಸದ್ಯದ ಮಟ್ಟಿಗೆ 5.1 ಇದೆ, ಅದು ಶೀಘ್ರದಲ್ಲೇ 5.4% ಆಗಬಹುದು ಎಂದು ಅಂದಾಜಿಸಿ ಭಾರತವನ್ನು ವೇಟ್ ಅಂಡ್ ವಾಚ್ ಸಿಚುವೇಶನ್ ಅಲ್ಲಿ ಇಟ್ಟಿದ್ದಾರೆ. ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ RBI ಅವರ ಪ್ರಕಾರ ಫುಡ್ ಇನ್ಫ್ಲೇಷನ್ ಮತ್ತೆ ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ ಮೇಲಕ್ಕೆ ಹೋಗ್ತಾ ಇರೋದ್ರಿಂದ ಓವರ್ ಆಲ್ ಇನ್ಫ್ಲೇಷನ್ ನಮ್ಮ ದೇಶದಲ್ಲಿ ಜಾಸ್ತಿ ಆಗಬಹುದು. RBI ಅವರು ಇನ್ನೊಂದು ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ. ಮಾರುಕಟ್ಟೆಗೆ ನೆಗೆಟಿವ್ ಆಗಿ ಸೆಂಟಿಮೆಂಟ್ ಇನ್ನಷ್ಟು ಜಾಸ್ತಿ ಆಗ್ಲಿಕ್ಕೋಸ್ಕರ ಏನು ಅಂತಂದ್ರೆ, ಅದೇನು ಜನ 2,000 ರೂಪಾಯಿಯನ್ನು ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡ್ತಾ ಇದ್ರು ಮತ್ತು ಬ್ಯಾಂಕಿನಲ್ಲಿ ಒಂದಷ್ಟು ಲಿಕ್ವಿಡಿಟಿ ಜಾಸ್ತಿ ಆಗಿತ್ತು, ಅದನ್ನು ವಾಪಸ್ಸು ಪಡೆಯಲಿಕ್ಕೋಸ್ಕರ ಬ್ಯಾಂಕ್ಗಳಲ್ಲಿ ಒಂದಷ್ಟು ಜಾಸ್ತಿ ಡಿಪಾಸಿಟ್ ಅನ್ನು RBI ಇಡಬೇಕು, ಅದರಿಂದಾಗಿ ಸರ್ಕ್ಯುಲೇಷನ್ ಇರುವ ಮನಿ ಕಮ್ಮಿ ಆಗಬೇಕು ಅನ್ನುವಂಥ ಡಿಸಿಷನ್ ತಗೊಂಡಿದ್ದಾರೆ. ಮತ್ತು ಒಂದು ಕಾರಣನೂ ಇದೆ, ಎಲ್ ನಿನೋ ಇಫೆಕ್ಟ್. ಭಾರತದಲ್ಲಿ ಜಾಸ್ತಿ ತೊಂದರೆ ಕೊಡದಿದ್ರು ಅಮೆರಿಕದಲ್ಲಿ ಜಾಸ್ತಿ ತೊಂದರೆ ಕೊಡಬಹುದು ಅಂತ ಅಂದಾಜಿಸಲಾಗಿದೆ. ಮತ್ತೆ RBI ಅವರ ಪ್ರಕಾರ ಇನ್ನು 1 ತಿಂಗಳು 2 ತಿಂಗಳು ಕಾದು ನೋಡಬೇಕು, ಈ ಎಲ್ ನಿನೋ ಎಫೆಕ್ಟ್ ಎಷ್ಟು ತೊಂದರೆಯನ್ನು ನಮ್ಮ ಆರ್ಥಿಕತೆಗೆ ಒದಗಿಸಲಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ. RBI ಅವರು ಸದ್ಯದ ಮಟ್ಟಿಗೆ GDPಯನ್ನು 6.5% ಪ್ರೊಜೆಕ್ಷನ್ ಇಟ್ಟಿದ್ದಾರೆ. ಮತ್ತೆ ಮುಂದಿನ ವರ್ಷ GDP 6.6% ಆಗಬಹುದು ಅಂತ ಭವಿಷ್ಯವಾಣಿಯನ್ನು ಕೂಡ ಹೇಳಿದ್ದಾರೆ. RBI ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡದೇ ಇರೋದು ಪಾಸಿಟಿವ್ ನ್ಯೂಸ್, ಆದರೆ ಮಾರುಕಟ್ಟೆ ಅದನ್ನು ನೆಗೆಟಿವ್ ಆಗಿ ತಗೊಂಡಿದೆ. ಇನ್ನೊಂದು ವಿಚಾರ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ, ಇದೇನು RBI ಅವರು ಕ್ರಮಗಳನ್ನು ಕೈಗೊಂಡಿದ್ದಾರೆ ಇವೆಲ್ಲವೂ ಟೆಂಪರರಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಬೇಕಾಗಿದ್ದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಮಾತ್ರ. ಮತ್ತೆ ನಿಮ್ಮ ವಿಷನ್ ಏನಿದ್ರು 5, 10, 15, 20 ವರ್ಷ ಇರಬೇಕು. ಆದ್ದರಿಂದ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಯಾವ ತರ ಬಿಹೇವ್ ಮಾಡುತ್ತೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಜನರಲ್ ನಾಲೆಜಿಗೋಸ್ಕರ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತಿನ ಗವರ್ನರ್ RBIದು ಶಕ್ತಿಕಾಂತ ದಾಸ್ ಹಿಂದಿನ ದಿನಗಳಲ್ಲಿ ಯಾವ ಕಂಪನಿಯ ಚೇರ್ಮನ್ ಆಗಿದ್ದರು? 4 ಆಯ್ಕೆಗಳು. ರಿಲಯನ್ಸ್ ಇಂಡಸ್ಟ್ರೀಸ್ ಅಂದ್ರೆ A ಅಂತ ಟೈಪ್ ಮಾಡಿ, ಟೈಟನ್ ಅಂದ್ರೆ B ಅಂತ ಟೈಪ್ ಮಾಡಿ, TCS ಅಂದ್ರೆ C ಅಂತ ಟೈಪ್ ಮಾಡಿ, ಬಜಾಜ್ ಫೈನಾನ್ಸ್ ಅಂದ್ರೆ D ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.